Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಹಗರಿಬೊಮ್ಮನಹಳ್ಳಿಯಿಂದ ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ವಿಶೇಷ ಚೇತನರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ನೇತೃತ್ವದಲ್ಲಿ ನೂರಾರು ಜನ ಅಂಗವಿಕಲರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಒಕ್ಕೂಟದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ದಾಸರ್ ಮಾತನಾಡಿ, ಅಂಗವಿಕಲರ ಬದುಕು ವರ್ಷದಿಂದ ವರ್ಷಕ್ಕೆ ಬಿಗಡಾಯಿಸುತ್ತಿದೆ. ಜೀವನದ ವೆಚ್ಚದ ನಿರಂತರ ಏರಿಕೆ, ಜೀವನಾವಶ್ಯಕತೆ ವಸ್ತುಗಳು ಮಾತ್ರವಲ್ಲದೆ ವಿಶೇಷ ಅಗತ್ಯ ವಸ್ತುಗಳಾದ ಫಿಸಿಯೋಥೆರಪಿ ಗಂಟೆಗೆ 1,000ಕ್ಕೆ ಏರಿದೆ. ಅಗತ್ಯ ಔಷಧಿಗಳ ಬೆಲೆ ಗಗನಕ್ಕೇರಿದೆ. ಆದಾಯ ಇಲ್ಲದೆ ಅಂಗವಿಕಲರು ಅವನ್ನೆಲ್ಲ ಭರಿಸಲು ಸಾಧ್ಯವಿಲ್ಲ ಎಂದರು. ಕೇಂದ್ರ ಸರ್ಕಾರದಿಂದ ಮಾಸಾಸನ ಕೇವಲ 300 ರೂಪಾಯಿ ನೀಡಲಾಗ್ತಾ ಇದೆ. ವಿಶೇಷ ಚೇತನರನ್ನು ದಿವ್ಯಾಂಗರೆಂದು ಕರೆಯುವ ಸರ್ಕಾರಕ್ಕೆ ಸಣ್ಣ ಮೊತ್ತ ನೀಡಲು ನಾಚಿಕೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಂಗವಿಕಲರಿಗೆ 10,000 ರೂಪಾಯಿ ಮಾಸಾಸನ ನೀಡಬೇಕು. ಜೊತೆಗೆ MRW, VRW, URW ವೇತನ ಏರಿಕೆ ಮಾಡಬೇಕು. ಅಂಗವಿಕಲರ ಅಭಿವೃದ್ಧಿಗಾಗಿ ಶಾಸಕರು, ಸಂಸದರ ನಿಧಿಯಿಂದ 10 ಲಕ್ಷ ರೂಪಾಯಿ ಮೀಸಲಿಡಬೇಕೆನ್ನುವ ನಿರ್ಧಾರವನ್ನು ಜಾರಿಗೆ ತರಬೇಕು. ಸ್ಥಳೀಯ ಸಂಸ್ಥೆಗಳು ಬಜೆಟ್ನಲ್ಲಿ ಶೇಕಡಾ 5% ವೆಚ್ಚ ಮಾಡಿ ಅಂಗವಿಕಲರ ಹಕ್ಕುಗಳ ವಿಶೇಷ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ಅವರು ಆಗ್ರಹಿಸಿದರು. ಒಕ್ಕೂಟದ ತಾಲೂಕು ಘಟಕದ ಅಧ್ಯಕ್ಷ ಬಿ. ರೇಣುಕಾ ಮಾತನಾಡಿ, ನರೇಗಾ ಯೋಜನೆಯನ್ನು ಅಂಗವಿಕಲರಿಗೆ ಸಮರ್ಪಕವಾಗಿ ಬಳಕೆ ಮಾಡಬೇಕು. ತಪ್ಪಿದ್ದಲ್ಲಿ ಗ್ರಾಮ ಪಂಚಾಯಿತಿಗಳನ್ನೇ ಹೊಣೆಗಾರನಾಗಿ ಮಾಡಬೇಕು. ಪ್ರತ್ಯೇಕ ಗುರುತಿನ ಚೀಟಿ ನೀಡಿ ಪಿಡಿಒಗಳ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು. ನೀಡದ ಪಿಡಿಒಗಳ ವಿರುದ್ಧ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಅಂಗವಿಕಲರನ್ನು ವಿವಾಹವಾಗುವವರೆಗೆ ಪ್ರೋತ್ಸಾಹಧನ ಯೋಜನೆ ಕಡ್ಡಾಯವಾಗಿ ನೀಡಬೇಕು. ನಿವೇಶನ, ಮನೆ, ಅಂತ್ಯೋದಯ, ಅನ್ನ ಯೋಜನೆ ಕಾರ್ಡುಗಳನ್ನು ಶೀಘ್ರವಾಗಿ ವಿತರಿಸುವಂತೆ ಒತ್ತಾಯಿಸಿದರು. ಜನವಾದಿ ಮಹಿಳಾ ಸಂಘಟನೆಯ ಸರ್ದಾರ್ ಹುಲಿಗೆಮ್ಮ, ಡಿ. ಖಲೀಲ್ ಬಾಷಾ, ಪಿ. ಚಾಂದ್ಬಿ, ವಿ. ಗಂಗಮ್ಮ, ಜವಳಿ ಕೊಟ್ರೇಶಪ್ಪ, ಕೆ. ಹುಲಗಪ್ಪ ಸೋಗಿ, ಬಸವರಾಜ್, ಮಾರುತಿ, ನಾಗರಾಜ್ ಇತರರು ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್ ಗೌಡ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಯಿತು.